ಜಪನೀಸ್ಗಳೇನು ಮಾಡ್ತಾರೆ, ಜಪಾನ್ ದೇಶದವರು ಪ್ರತಿ ವಾರ ಅವರಿಗೆ ಸಮಯ ಸಿಕ್ಕಾಗ ಅವರು ಹೊರಗಡೆ ಹೋಗಿ ಕಾಡಿನಲ್ಲಿ ಪ್ರತಿಯೊಂದು ಆ ನೇಚರಲ್ಲಿ ವಾಕ್ ಮಾಡ್ತಾರೆ. ಅದು ಬರೀ ಕಾಲಿನಲ್ಲಿ, ಬರೀ ಕಾಲಿನಲ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ದೇಹದ ಒಳಗಡೆ ಶೇಖರಣೆಯಾಗಿರುವ ವಿಷಗಳಿದೆ, ಅದನ್ನು ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್ ಅಂತ ಕರಿತೀವಿ, ROS ಅಂತ ಕರಿತೀವಿ. ರಿಯಾಕ್ಟಿವ್ ಆಕ್ಸಿಜನ್ ಸ್ಪೀಶೀಸ್, ರಿಯಾಕ್ಟಿವ್ ನೈಟ್ರೋಜನ್ ಸ್ಪೀಶೀಸ್ ಅಂತ. ಎಲೆಕ್ಟ್ರಾನು ಲೀಕ್ ಆಗೋಗಿರುತ್ತೆ. ಎಲೆಕ್ಟ್ರಾನ್ ಟ್ರಾನ್ಸ್ಪೋರ್ಟ್ ಚೈನ್ ಅಂತ ನಮ್ಮ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತಲ್ಲ, ಕೆಲವು ಸಲ ಲೀಕೇಜ್ ಆಗಿಬಿಡುತ್ತೆ. ಲೀಕೇಜ್ ಆದಾಗ ಈ ಫ್ರೀ ಎಲೆಕ್ಟ್ರಾನ್ಗಳು ದೇಹದಲ್ಲಿರುತ್ತೆ. ಅದೇನು ಮಾಡುತ್ತೆ, ಪ್ರೋಟೀನ್ ಜೊತೆ ಬೈಂಡ್ ಆಗುತ್ತೆ, ಲಿಪಿಡ್ಸ್ ಮಾಲಿಕ್ಯೂಲು ನಮ್ಮ ದೇಹದಲ್ಲಿ ಅದರ ಜೊತೆ ಬೈಂಡ್ ಆಗುತ್ತೆ, DNA ಜೊತೆ ಬೈಂಡ್ ಆಗುತ್ತೆ. ಬೈಂಡ್ ಆಗಿ ಅಲ್ಲಿ ಬದಲಾವಣೆ ಮಾಡಿಬಿಡುತ್ತೆ, ಅದನ್ನು ಕೆಲಸ ಮಾಡದಿದ್ದ ಥರ ಮಾಡುತ್ತೆ. ಹಾಗಾಗಿ ಆ ಎಕ್ಸ್ಟ್ರಾ ಏನಿದೆ ಅದನ್ನು ತೆಗೆದು ಹಾಕೋಕ್ಕೆ ದೇಹದಲ್ಲೇ ಒಂದು ಮೆಕ್ಯಾನಿಸಮ್ ಇದೆ. ಅದನ್ನು ತೆಗೆದು ಹಾಕೋ ಅದನ್ನು ತೆಗೆದು ಹಾಕೋಕ್ಕೆ ಕೆಲವೊಂದು ಕಿಣ್ವಗಳಿದೆ, ಎನ್ಸೈಮ್ಸ್ ಅಂತೀವಲ್ಲ ಕಿಣ್ವಗಳು, ಸೂಪರ್ ಆಕ್ಸೈಡ್ ಡಿಸ್ಮ್ಯೂಟೇಸು, ಕೆಟಲೇಸು, ಇದೆಲ್ಲ ಇದೆ, ತೆಗೆಯುತ್ತೆ. ಇದರ ಜೊತೆಯಲ್ಲಿ ನಾವು ಬರೀ ಕಾಲಿನಲ್ಲಿ ನಡೆದಾಗ ಈ ಅಯಾನ್ಗಳನ್ನು, ಈ ಚಾರ್ಜಸ್ಗಳು, ಇದು ಪಾಸಿಟಿವ್ ಚಾರ್ಜ್ ಇರುತ್ತೆ, ಭೂಮಿ ನೆಗೆಟಿವ್ ಚಾರ್ಜ್ ಥರ ಕೆಲಸ ಮಾಡುತ್ತೆ ಎಂಟೈರ್ ಅರ್ತ್. ಇದನ್ನು ಕಾಲು ಅಲ್ಲಿಗೆ ಟಚ್ ಆಗುತ್ತಲ್ಲ, ನ್ಯೂಟ್ರಲೈಸ್ ಆಗುತ್ತೆ, ಗ್ರೌಂಡಿಂಗ್ ಎಫೆಕ್ಟ್ ಅಂತ ಕರಿತೀವಿ. ಈಗ ದೊಡ್ಡ ದೊಡ್ಡ ಕಟ್ಟಡಗಳಿಗೆ ಗ್ರೌಂಡಿಂಗ್ ಅಂತ ಮಾಡಿ ಲೈಟಿಂಗು, ಮಿಂಚು, ಗುಡುಗು ಇದ್ದಾಗ ಆ ಒಂದು ಕಟ್ಟಡಕ್ಕೆ ಏನೂ ಡ್ಯಾಮೇಜ್ ಆಗದಿದ್ದಾಗ ನೋಡ್ಕೊಂತಾರಲ್ಲ, ಆ ದೇಹಕ್ಕೂ ಅದೇ ಥರ. ದೇಹ ಚೆನ್ನಾಗಿರಬೇಕು ಅಂದರೆ ಗ್ರೌಂಡಿಂಗ್ ಆಗಬೇಕು. ಗ್ರೌಂಡಿಂಗ್ ಆಗಬೇಕು ಅಂದರೆ ಬರೀ ಕಾಲು, ಇನ್ಸುಲೇಷನ್ ಇರಬಾರ್ದು. ಈಗ ನಾವು ಯಾವುದು ಸ್ಲಿಪ್ಪರ್ಸ್ ಹಾಕ್ತೀವಿ, ಇನ್ಸುಲೇಷನ್ ಅದು ನಮ್ಮ ಈ ಭೂಮಿಗೂ ನಮಗೂ ಅದೊಂದು ಮಧ್ಯ ಒಂದು ಬ್ಯಾರಿಯರ್ ಅದು. ಅಂದ್ರೆ ಇವಾಗ ತಾರ್ ರೋಡ್ ಇದೆ, ಸಿಮೆಂಟ್ ರೋಡ್ ಇದೆ, ಅಲ್ಲಿನೂ ನಡೆಯುತ್ತಾ? ಇಲ್ಲಾಂದ್ರೆ ಬರೀ ಗ್ರಾಸು, ಕಲ್ಲು, ಮಣ್ಣು, ಈ ಥರದ್ರಲ್ಲಿ ನಿಮಗೆ ಗ್ರೌಂಡಿಂಗ್ ಎಫೆಕ್ಟು ಚೆನ್ನಾಗಿರುತ್ತೆ.